ನಿಮ್ಮಲ್ಲಿ ತುಂಬಾ ಜನಕ್ಕೆ ಇದು ಅನ್ಸಿರುತ್ತಲ್ವಾ? ನಾನು ಡೈಲಿ ಅಫರ್ಮೇಷನ್ ಮಾಡ್ತಿದ್ದೀನಿ, ವಿಜುವಲೈಸೇಷನ್ ಮಾಡ್ತಿದ್ದೀನಿ, ಡೈಲಿ ನನ್ನ ಗೋಲ್ಸ್‌ನ ಬರಿತಿದ್ದೀನಿ. ಆದ್ರೂ ಸಹ ನಂಗೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗ್ತಿಲ್ಲ. ಇದ್ರ ಅರ್ಥ ನೀವೇನೋ ಮ್ಯಾನಿಫೆಸ್ಟೇಷನ್‌ನ ತಪ್ಪಾಗೇನೋ ಮಾಡ್ತಿದ್ದೀರಾ ಅಂತ ಏನೂ ಅಲ್ಲ. ನಿಮ್ಮಲ್ಲಿ ಕನ್ಸಿಸ್ಟೆಂಟ್ ಆಗಿ ರೂಟೀನ್ ಇಲ್ಲ ಅಂತ ಅರ್ಥ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ಈಸಿಯಾಗಿ ಮಾರ್ನಿಂಗ್ ಮತ್ತೆ ನೈಟ್ ಮ್ಯಾನಿಫೆಸ್ಟೇಷನ್ ರುಟೀನ್ ಬಗ್ಗೆ ಹೇಳ್ಕೊಡ್ತಾ ಹೋಗ್ತೀನಿ. ಇದನ್ನ ನೀವು ಅಟ್ಲೀಸ್ಟ್ 30 ಡೇಸ್ ಚಾಲೆಂಜ್ ಆಗಿ ತಗೊಂಡು ಮಾಡೋದ್ರಿಂದ ಡೆಫಿನೆಟ್ಲಿ ನೀವ್ ಯಾವ ಒಂದು ಗೋಲ್ನ ಅಚೀವ್ ಮಾಡ್ಬೇಕು ಅಂತ ಒದ್ದಾಡ್ತಿದ್ದೀರೋ ಆ ಗೋಲ್ನ ರೀಚ್ ಆಗೇ ಆಗ್ತೀರಾ. ಬಟ್ ಕನ್ಸಿಸ್ಟೆಂಟ್ ಆಗಿ ಮಾಡಿದ್ದೆ ಆದಲ್ಲಿ ಮಾತ್ರನೇ. ಇದನ್ ಮಾಡಕ್ಕೆ ನಿಮ್ಗೇನೋ 10 ಅವರು ಇಡೀ ದಿವಸ ಬೇಕು ಅಂತ ಏನಿಲ್ಲ. ತುಂಬಾ ಸಿಂಪಲ್ ಸ್ಟೆಪ್ಸ್ ಆಗಿರುತ್ತೆ. ಜಸ್ಟ್ ಒಂದು 5 ಟು 10 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ನಿಮ್ಗೆ ನೀವು ಟೈಮ್ ಕೊಟ್ಕೊಂಡ್ರೆ ಈ ರೋಟಿನ ನಿಮ್ಮ ಡೈಲಿ ರೋಟೀನ್ ಅಲ್ಲಿ ನೀವು ಅಳವಡಿಸ್ಕೊಂತ ಹೋಗ್ಬೋದು. ಸಮ್ ಟೈಮ್ಸ್ ನಮ್ ಎಲ್ರಿಗೂ ಅಷ್ಟೇ ರೋಟೀನ ಫಾಲೋ ಮಾಡಕ್ ಆಗದೆ ಇದ್ದಾಗ ನಮ್ಮ ಹ್ಯಾಬಿಟ್ಸ್ಗಳನ್ನ ನಾವು ಚೇಂಜ್ ಮಾಡ್ಕೊಂಡಾಗ ಮಾತ್ರನೇ ನಾವೇನ್ ಅನ್ಕೊಂಡಿದ್ವೋ ಆ ಗೋಲ್ನ ನಾವು ಈಸಿಯಾಗಿ ರೀಚ್ ಮಾಡ್ಬೋದು. ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ಅಂಡ್ ತುಂಬಾ ಜನ ಇದೇ ತರ ಸಕ್ಸಸ್ ಆಗ್ತಿರೋದು. ತುಂಬಾ ಜನಕ್ಕೆ ಈ ಸ್ಟೆಪ್ಸೇ ವರ್ಕ್ ಆಗ್ತಿರೋದು. ಸೊ ವಿಡಿಯೋನ ಶುರು ಮಾಡಕ್ ಮುಂಚೆ ಹಲೋ, ನನ್ನ ಹೆಸರು ರಂಜಿತಾ ಪ್ರಕಾಶ್. ನಾನು ಮ್ಯಾನಿಫೆಸ್ಟೇಷನ್ ಕೋಚ್ ಮತ್ತೆ ಹೀಲರ್. ನಿಮ್ಗೇನಾದ್ರು ನನ್ನ ಜೊತೆ 1-to-1 ಸೆಷನ್ಸ್ ಎಲ್ಲ ಬುಕ್ ಮಾಡ್ಕೋಬೇಕು ಅಂತ ಇಂಟ್ರೆಸ್ಟ್ ಇದ್ದಲ್ಲಿ ನನ್ನ ಮೇಲ್ ಐಡಿ ಥ್ರೂ ಔಟ್ ದ ವಿಡಿಯೋ ಇರುತ್ತೆ. ಅದಕ್ಕೆ ನೀವು ನಂಗೆ ಮೇಲ್ ನ ಮಾಡಬಹುದು. ನಾನು ನಿಮ್ಗೆ ಕಂಪ್ಲೀಟ್ ಕೋರ್ಸ್ ಡೀಟೇಲ್ಸ್ ನ ಕಳ್ಸಿಕೊಡ್ತೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮಿಸ್ ಮಾಡಬೇಡಿ. ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಸಿದಲ್ಲಿ, ನಿಮ್ಗೆ ಬೇಡವಾಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ತುಂಬಾ ಜನ ಇದಕ್ಕೋಸ್ಕರ ಕಾಯ್ತಿರ್ತಾರೆ. ಅವ್ರಿಗೆ ಯಾವ್ದೋ ಒಂದು ಮೂಮೆಂಟ್ ಅಲ್ಲಿ ಹೆಲ್ಪಿನ ಅವಶ್ಯಕತೆ ಇರುತ್ತೆ. ದಯವಿಟ್ಟು ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ನಿಮ್ಮೆಲ್ಲರಿಗೂ ತುಂಬಾ ಚೆನ್ನಾಗಿ ಗೊತ್ತದೆ, ನಾನು ಎಷ್ಟೋ ಸಲ 4am 5am ವಿಡಿಯೋಸ್ ಎಲ್ಲ ಪೋಸ್ಟ್ ಮಾಡ್ತಿರ್ತೀನಿ. ಅಂಡ್ ತುಂಬಾ ಜನ ನನ್ನ ಕ್ಲೈಂಟ್ಸ್ ಕೂಡ ನನ್ನ ಕೇಳಿದ್ದುಂಟು, ಕನ್ಸಿಸ್ಟೆನ್ಸಿ ನಾನು ಹೆಂಗ್ ಮೇಂಟೈನ್ ಮಾಡ್ಬೋದು ಅಂತ ಸಾಕಷ್ಟು ಬಾರಿ ಕೇಳ್ತಾನೆ ಇರ್ತಾರೆ. ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಕ್ಕೆ ನಾನಾಗ್ಲಿ ಅಥವಾ ಇನ್ಯಾರೋ ಬಂದು ನಿಮ್ ಜೊತೆ ಕುತ್ಕೊಂಡು ಇಡೀ ದಿವಸ ನಿಮ್ ಜೊತೆ ಇದ್ದು ನಿಮ್ನ ಈ ಟೈಮ್ಗೆ ಎಬ್ರಿಸಿ ಎಲ್ಲಾನು ಮಾಡ್ಸಕ್ಕಾಗಲ್ಲ. ಸೊ ಕೆಲವೊಂದ್ಸಲ ನಮಗೋಸ್ಕರ ನಾವೇ ಡಿಸಿಷನ್ ನ ಮಾಡ್ಬೇಕಾಗತ್ತೆ. ನಮಗೋಸ್ಕರ ನಾವು ಸ್ಟ್ಯಾಂಡ್ ತಗೊಂಡು ಇಲ್ಲಪ್ಪ ನನ್ನ ಲೈಫ್ ಬದಲಾಗಬೇಕು, ನಾನು ಎದ್ದೋಳ್ಬೇಕು, ನಾನು ಮಾಡಬೇಕು, ಈ ಒಂದು ಸ್ಟೆಪ್ಸ್ ನ ಮಾಡೋಣ. ಅಟ್ಲೀಸ್ಟ್ ನನ್ನ ಲೈಫಲ್ಲಿ ನಾನು ಜಾಸ್ತಿ ಅಥವಾ ದೊಡ್ಡದೇನೋ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಚಿಕ್ಕದಾಗಿ ಬರೆಯೋದಾಗಿರ್ಬೋದು, ಚಿಕ್ಕದಾಗಿ ಮೆಡಿಟೇಷನ್ ಮಾಡೋದಾಗಿರ್ಬೋದು, ಅಥವಾ ಚಿಕ್ಕ ಪುಟ್ಟ ಸ್ಟೆಪ್ಸ್, ನಿಮ್ಮ ಮೈಂಡು, ನಿಮ್ಮ ಮನಸ್ಸು ತುಂಬಾ ಕಾಮ್ ಆಗಿರೋಂಥದ್ದು ಏನಾದ್ರೂ ಒಂದು ಚಿಕ್ಕ ಪ್ರಾಕ್ಟೀಸ್ ನ ನೀವು ಡೈಲಿ ಲೈಫಲ್ಲಿ ಅಳವಡಿಸ್ಕೊಂತ ಹೋಗೋದ್ರಿಂದ 100% ನೀವು ತುಂಬಾ ಡಿಫ್ರೆಂಟ್ ವ್ಯಕ್ತಿಯಾಗಿ ಬದಲಾಗಕ್ಕೆ ಅದು ಹೆಲ್ಪ್ ಮಾಡುತ್ತೆ. ನಿಮ್ಮಲ್ಲಿ ಎಷ್ಟೋ ಜನ ಕಾಲೇಜ್ಗೆ ಹೋಗೋರು ಇರ್ಬೋದು, ಸ್ಕೂಲ್ಗೆ ಹೋಗೋ ಮಕ್ಕಳು ಕೂಡ ನೋಡ್ತಿರ್ಬೋದು, ಅಥವಾ ಕಾರ್ಪೊರೇಟ್ ಅಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಅಥವಾ ಮನೇಲೆ ನಾನು ತುಂಬಾನೇ ಬ್ಯುಸಿ ಇರ್ತೀನಿ ರಂಜಿತಾ, ಮನೇಲಿ ಇಡೀ ದಿವಸ ಮನೇಲಿ ಕೆಲಸ ಇರುತ್ತೆ, ಗಂಡ ಮಕ್ಕಳು ಅತ್ತೆ ಮಾವ ಎಲ್ರನ್ನೂ ನೋಡ್ಕೋಬೇಕು ಅನ್ನೋ ಸಾಕಷ್ಟು ಜನ ವಿಡಿಯೋನ ನೋಡ್ತಿರ್ತೀರಾ. ಸೊ ಅವ್ರು ಎಲ್ರಿಗೋಸ್ಕರ ಒಂದು ಸಿಂಪಲ್ ರೊಟೀನ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಪೂರ್ತಿ ನೋಡಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ನನಗೆ ಮಾರ್ನಿಂಗ್ ರೊಟೀನ್ ತುಂಬಾನೇ ಖುಷಿ ಕೊಡೋದಾಯ್ತು. ಲೈಕ್ 3am ಎದ್ದೊಳೋದು, 4am 5am ಎದ್ದೊಳೋದ್ರಿಂದ ಒಂಥರ ಏನೋ ಸಖತ್ ಖುಷಿ ಆಗ್ತಿರುತ್ತೆ. ಇದನ್ನ ನಿಮ್ಮಲ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಎಕ್ಸ್ಪೀರಿಯನ್ಸ್ ಮಾಡೇ ಇರ್ತೀರಾ. ಸೊ ಇವತ್ತು ಆ ಒಂದು ರೊಟೀನ್ ನ ನಮ್ಮ ಗೋಲ್ಸ್ ನ ಅಚೀವ್ ಮಾಡಕ್ಕೆ ಹೆಂಗೆ ಚೆನ್ನಾಗಿ ಬಳಸ್ಕೊಳ್ಳೋದ್ರಿಂದ ನಾನು ಅನ್ಕೊಂಡಿರೋ ಗೋಲ್ನ ನಾನು ಅನ್ಕೊಂಡಿರೋ ಟೈಮ್ ಒಳಗಡೆ ಹೆಂಗೆ ಕಂಪ್ಲೀಟ್ ಮಾಡ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆನಾ? ಸೊ ನನ್ನ ಲೈಫಲ್ಲಿ ಮಾರ್ನಿಂಗ್ ರೊಟೀನ್ ಯಾವಾಗೂ ದಿ ಬೆಸ್ಟ್ ಆಗಿ ವರ್ಕ್ ಮಾಡಿದೆ. ನಾನು ತುಂಬಾ ಸ್ಟೆಪ್ಸ್ ಎಲ್ಲ ಫಾಲೋ ಮಾಡ್ತೀನಿ ಅಂತ ಹೇಳಲ್ಲ, ಬಟ್ ನಾನು ಏನ್ ಫಾಲೋ ಮಾಡ್ತೀನಿ ಅದನ್ನ ನಾನು ಕನ್ಸಿಸ್ಟೆಂಟ್ಲಿ ಮಾಡ್ತಾ ಬರ್ತೀನಿ. ಅದರಿಂದನೇ ನನಗೆ ರಿಸಲ್ಟ್ಸ್ ಅನ್ನೋದು ಬರ್ತಾ ಹೋಗುತ್ತೆ. ಓಕೆನಾ? ನಿಮ್ಮಲ್ಲಿ ತುಂಬಾ ಜನ ಬೆಳಗ್ಗೆ ಎದ್ದು ಕೂಡಲೇ ಮಾಡೋ ತಪ್ಪೇನಪ್ಪ ಅಂದ್ರೆ, ನಿಮ್ಮೆಲ್ರಿಗೂ ಗೊತ್ತಿದೆ, ಫೋನ್ ಇಟ್ಕೊಳ್ಳೋದು, ಮೆಸೇಜ್ ಚೆಕ್ ಮಾಡೋದು, ನಿನ್ನೆ ಏನಾಯ್ತು ಸ್ಟೋರೀಸ್ ಅವೆಲ್ಲ ಓಪನ್ ಮಾಡಿ ನೋಡೋದು. ಒಂದು ಕಣ್ಣಿಗೆ ಡೈರೆಕ್ಟ್ ಆಗಿ ನೀವು ಎಫೆಕ್ಟ್ ಮಾಡ್ಕೊಂತಿರ್ತೀರಾ. ಮತ್ತೆ ನಿಮ್ಮ ಮೈಂಡ್ ಬ್ರೈನು ಕೂಡ ಅದೇ ಗುಂಗಲ್ಲೇ ಮುಳುಗಿರುತ್ತೆ ಇಡೀ ದಿವಸ. ಸೊ ಅಲ್ಲಿ ನಿಮ್ಮ ಇಡೀ ಮಾರ್ನಿಂಗ್ ಹಾಳಾಗ್ತದೆ. ಸೊ ಇದಕ್ಕೋಸ್ಕರ ನಾನು ಕೆಲವೊಂದು ಮಾರ್ನಿಂಗ್ ಸ್ಟೆಪ್ ಬೈ ಸ್ಟೆಪ್ ರೊಟೀನ ರೆಡಿ ಮಾಡಿದ್ದೀನಿ. ಇದರಿಂದ ನಿಮ್ಮ ಮಾರ್ನಿಂಗ್ ನ ನೀವು ಈ ರೀತಿ ಶುರು ಮಾಡೋದ್ರಿಂದ ನೀವು ಅನ್ಕೊಂಡಿರೋ ತರ ನಿಮ್ಮ ದಿನ ಇರಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ನಿಮ್ಮ ದಿನ ಯಾವಾಗ ನೀವ್ ಅನ್ಕೊಂಡಿರೋ ತರ ನಡೆಯುತ್ತೋ ಆ ಇಡೀ ದಿವಸ ನೀವಂತೂ ತುಂಬಾನೇ ಹ್ಯಾಪಿ ಆಗಿರ್ತೀರಾ. ಇದನ್ನ ನೀವು ತುಂಬಾ ಸಲ ಅಬ್ಸರ್ವ್ ಕೂಡ ಮಾಡೇ ಇರ್ತೀರ ಅಲ್ವಾ? ಸೊ ಬೆಳಗ್ಗೆ ಎದ್ದು ಕೂಡ್ಲೆ ಹಬ್ಬ ನಾನು ಅನ್ಕೊಂಡಂಗೆ ಈ ಒಂದು ವಸ್ತು ನಂಗೆ ಸಿಕ್ಕಿರ್ಬೋದು, ಈ ಪಾರ್ಸಲ್ ಬಂದ್ ನಂಗೆ ರೀಚ್ ಆಗಿರ್ಬೋದು, ಈ ವ್ಯಕ್ತಿ ನಾನು ಅನ್ಕೊಂಡಂಗೆ ರಿಯಾಕ್ಟ್ ಮಾಡಿರ್ಬೋದು. ಈ ರೀತಿ ಡೈಲಿ ಆಗ್ತಿದಾಗ ನಮ್ಗೆ ಎಷ್ಟು ಖುಷಿ ಆಗುತ್ತಲ್ವಾ? ಸೊ ಅದು ನಮ್ಗೆ ಒನ್ ಡೇ ಆದಾಗೆ ಎಷ್ಟೊಂದು ಖುಷಿ ಆಗುತ್ತೆ. ಅದೇ ಡೈಲಿ ನಡೀತಾನೆ ಇದ್ರೆ ಇನ್ನೆಷ್ಟು ಚೆನ್ನಾಗಿರುತ್ತಲ್ವಾ? ಸೊ ಹಂಗಾಗಿ ಮಾರ್ನಿಂಗ್ ರೊಟೀನ್ ನಮ್ಮ ಲೈಫಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವನ್ ನೈಟ್ ಮಲ್ಕೊಳಕ್ ಹೋಗೋಕ್ ಮುಂಚೆನೂ ಅಷ್ಟೇ ನಮ್ ಇಡೀ ದಿವಸ ಹೆಂಗಿತ್ತು ಅದಕ್ಕೊಂದು ಗ್ರಾಟಿಟ್ಯೂಡ್ ಹೇಳೋದಾಗಿರ್ಬೋದು,
ಆಗಿರ್ಬೋದು, ಅಥವಾ ನಾನು ಇವತ್ತು ಏನು ಬೆಸ್ಟ್ ಮಾಡಿದೆ, ಅಥವಾ ಇನ್ನೂ ಏನು ನಾನು ಬೆಸ್ಟ್ ಮಾಡಬೇಕಿತ್ತು ಅನ್ನೋದ್ರ ಕಡೆ ನೀವು ಯೋಚನೆ ಮಾಡಿದಾಗ, ಅಥವಾ ಕುತ್ಕೊಂಡು ಬರ್ದಾಗ, ಮತ್ತೆ ವಿಜುವಲೈಸೇಷನ್ ಮಾಡೋ ಅಭ್ಯಾಸ ಇಟ್ಕೊಂಡಾಗ 100% ಇವತ್ತು ಇಡೀ ದಿವಸ ಎಷ್ಟು ನೆಗೆಟಿವ್ ನಡೆದಿರ್ಬೋದು ನಿಮ್ಮ ಲೈಫಲ್ಲಿ, ಆಯ್ತಾ. ಸೊ ಆ ಒಂದು ಚಿಕ್ಕ ಪುಟ್ಟ ರೊಟೀನ್ ಮಾಡೋದ್ರಿಂದ ನಿಮ್ಗೆ ಏನ್ ನಡೆದಿರುತ್ತೋ ಅದನ್ನೆಲ್ಲ ಮರೆತು ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ನಿಮ್ಮ ಮೈಂಡ್ ಕೂಡ ನೀವು ಹೇಳ್ದಂಗೆ ನಿಮ್ಮ ಕಂಟ್ರೋಲಲ್ಲಿ ಇರಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿಯ ರೊಟೀನ್ನ ನಾವು ಎಲ್ರೂ ಕೂಡ ಫಾಲೋ ಮಾಡಬೇಕು, ಓಕೆನಾ. ಇವಾಗ ಎಷ್ಟೋ ಜನ 4 ಗಂಟೆಗೂ ಎದ್ದೊಳೋರು ಇರ್ತಾರ, 8 o'clockಗೂ ಎದ್ದೊಳೋರು ಇರ್ತಾರ. ರಂಜಿತಾ ನಂಗೆ ಬೇಗ ಎದ್ದೊಳಕ್ ಆಗಲ್ಲ ಅಂತ ತುಂಬಾ ಜನ ಹೇಳಿದ್ದು ಉಂಟು. ಸೊ ನಾನೇನ್ ಹೇಳ್ತೀನಿ ಗೊತ್ತಾ, ನಿಮ್ಗೆ ಬೆಳಗ್ಗೆ ಬೇಗ ಎದ್ದೊಳಕ್ ಆಗ್ತಿಲ್ಲ, ನನಗೆ ತುಂಬಾ ಕಷ್ಟ ಆಗ್ತದೆ, ಅಥವಾ ನಂಗೆ ಅಭ್ಯಾಸನೇ ಇಲ್ಲ ಅನ್ನೋರು, ಸರಿಯಪ್ಪ ಇವಾಗ 4 ಗಂಟೆ ಅಥವಾ 5 ಗಂಟೆಗೆ ಎದ್ದು ಈ ಕೆಲಸ ಮಾಡಿ ಇದು ಮಾಡಿ ಅಂತ ನಾನು ನಿಮ್ಗೆ ಹೇಳಿರ್ತೀರಂತ ಎಕ್ಸಾಂಪಲ್ ತಗೋಣ. ಸೊ ಇವತ್ತು ಅದನ್ನ ನೀವು ಎದ್ದೊಳಕ್ ಆಗ್ದಲ್ಲೇ ಇರ್ಬೋದು 6 ಗಂಟೆಗೆ, ಬಟ್ 8 ಗಂಟೆಗೆ ಎದ್ದೊಳ್ತೀರಲ್ವಾ. 8 ಗಂಟೆಗೆ ಎದ್ದಾಗ್ಲೂ ಕೂಡ ನಿಮ್ಮ 6 ಗಂಟೆಗೆ ಮಾಡ್ಬೇಕಾಗಿದ್ ಯಾವೆಲ್ಲ ಅಭ್ಯಾಸಗಳು ಇರುತ್ತಲ್ಲ ಅದನ್ನೆಲ್ಲ ನೀವು ಕಂಪ್ಲೀಟ್ ಮಾಡ್ಬೇಕು. ನಾವು ಹ್ಯೂಮನ್ ಬೀಂಗ್ಸ್ ಮಾಡೋ ತಪ್ಪೇನು ಅಂತ ಹೇಳಿ, ಈಗ 6 ಗಂಟೆಗೆ ಎದ್ದಾಗ ಏನ್ ಮಾಡ್ತೀವಿ, ಓಕೆ ನನ್ನ ರೊಟೀನ್ ಏನಿದೆ ಎಲ್ಲಾನು ಫಾಲೋ ಮಾಡ್ಬಿಡ್ತೀನಿ. ಅದೇ ಇವತ್ತು ಲೇಟ್ ಆಗೋಯ್ತು 8 ಗಂಟೆಗೆ ಎದ್ಬಿಟ್ಟೆ ಅಂತ ಏನ್ ಮಾಡ್ಬಿಡ್ತೀವಿ, ಸ್ಕಿಪ್ ಮಾಡ್ಬಿಟ್ಟು ನಾಳೆ ನೋಡ್ಕೊಳ್ಳೋಣ ಬಿಡು ಅಂತ ಹೇಳ್ಬಿಟ್ಟು ಹೊರಟೋಗ್ಬಿಡ್ತೀವಿ. ಅಲ್ಲೇ ತಪ್ಪಾಗ್ತಿರೋದು. ಸೊ ನಾನು ಎಲ್ರಿಗೂ ಹೇಳೋದಷ್ಟೇ, ಎಲ್ರು ಅವ್ರವ್ರ ಲೈಫಲ್ಲಿ ತುಂಬಾ ಬಿಸಿ ಇರ್ತೀವಿ, ಅಥವಾ ಇವತ್ತು ನೆನ್ನೆ ಅನ್ಸುತ್ತೆ ನಂಗೆ ಇವತ್ತು ಮಾಡ್ಬೇಕು ಅಂತ ಅನ್ನಿಸ್ತಾ ಇರಲ್ಲ, ಇಟ್ಸ್ ಓಕೆ, ಮಾಡಬೇಡಿ. ನಾನು ಹೇಳಕ್ ಏನ್ ಟ್ರೈ ಮಾಡ್ತಾ ಇದ್ದೀನಿ ಅಂದ್ರೆ, 6 ಗಂಟೆಗೆ ಎದ್ದು ಯಾವ ರೊಟೀನ್ ನೀವು ಫಾಲೋ ಮಾಡ್ಬೇಕು ಅಂತ ಆಸೆ ಪಟ್ಟಿರ್ತೀರೋ, ಇವನ್ 8 ಗಂಟೆಗೆ ಎದ್ದಾಗೂ ಕೂಡ ಆ ರೊಟೀನ ಕಂಪ್ಲೀಟ್ ಮಾಡಬೇಕು ಅಂದ್ರೆ, ರೊಟೀನ ಸೆಟ್ ಮಾಡ್ಕೊಳಕ್ ಆಗ್ತಿಲ್ಲ ಅನ್ನೋರು ಹ್ಯಾಬಿಟ್ಸ್ಗಳನ್ನ ಚೇಂಜ್ ಮಾಡ್ಕೊಳ್ಳಿ. ಹ್ಯಾಬಿಟ್ಸ್ಗಳನ್ನ ಸ್ಟಾಪ್ ಮಾಡ್ಬಾರ್ದು. ನೀವು ಎಷ್ಟು ಗಂಟೆಗಾದ್ರೂ ಎದ್ದೊಳಿ, ಎದ್ದು ಕೂಡಲೇ ನಿಮ್ದು ಏನ್ ರೊಟೀನ್ ಮಾಡ್ಬೇಕಾಗಿರುತ್ತೋ, ಗ್ರಾಟಿಟ್ಯೂಡ್ ಬರೆಯೋದು, ಅಫರ್ಮೇಶನ್ ಹೇಳೋದು, ಮಿರರ್ ವರ್ಕ್ ಮಾಡೋದು, ಅಥವಾ ವಾಟ್ ಎವರ್ ಟೆಕ್ನಿಕ್ ನೀವು ಫಾಲೋ ಮಾಡ್ತಿರ್ತಾರೆ, ನಿಮ್ಗೆ ಏನ್ ವರ್ಕ್ ಆಗ್ತಿರುತ್ತೆ ಅದನ್ನ ನೀವು ಎಷ್ಟೊತ್ತಿಗೆದ್ರೂ ಸಹ ಫಾಲೋ ಮಾಡೋದ್ರಿಂದಾನೇ ಕನ್ಸಿಸ್ಟೆನ್ಸಿ ಅನ್ನೋದು ಬರೋದು. ಅವಾಗ್ಲೇ ನಿಮ್ಮ ಗೋಲ್ಸ್ ಅನ್ನೋದು ನಿಮ್ಮ ಸಬ್ ಕಾನ್ಶಿಯಸ್ ಅಲ್ಲಿ ರೀವೈರ್ ಆಗಕ್ಕೆ ಶುರುವಾಗುತ್ತೆ. ಸೊ ಮಾರ್ನಿಂಗ್ ರೊಟೀನ್ ಅಂತೂ ತುಂಬಾನೇ ಪವರ್ಫುಲ್ ಆಗಿರುತ್ತೆ. ಯಾವ ಟೆಕ್ನಿಕ್ ಆದ್ರೂ ಬಳಸಿ, ಡೆಫಿನೆಟ್ಲಿ ಅದು ನಿಮ್ಗೆ ಹೆಲ್ಪ್ ಮಾಡೇ ಮಾಡುತ್ತೆ, ಮತ್ತೆ ವರ್ಕ್ ಆಗೇ ಆಗುತ್ತೆ. ಇವನ್ ನೈಟ್ ಮಲ್ಕೊಳಕ್ ಹೋಗೋಕ್ ಮುಂಚೆನೂ ಅಷ್ಟೇ, ನಿಮ್ಮ ಫೋನ್ ಆದಷ್ಟು ಅವಾಯ್ಡ್ ಮಾಡಿ. ಅಟ್ಲೀಸ್ಟ್ ಒಂದು 45 ಮಿನಿಟ್ಸ್ ಬಿಫೋರ್ ನಿದ್ದೆಗೆ ಜಾರಕ್ ಮುಂಚೆ ಫೋನ್ನ ದಯವಿಟ್ಟು ಎತ್ತಿಟ್ಟು ನಿಮ್ಮ ರೊಟೀನ್ಗಳನ್ನ ಸೆಟ್ ಮಾಡಿ, ವಿಜುವಲೈಸೇಷನ್ ಮಾಡಿ, ಅಥವಾ ಒಂದು ಪೇಪರ್ ತಗೊಂಡು ಅಥವಾ ಬುಕ್ಕನ್ನ ತಗೊಂಡು ನಿಮ್ಮ ಬಗ್ಗೆ, ನಿಮ್ಮ ಗೋಲ್ಸ್ ಬಗ್ಗೆ ಬರಿತಾ ಹೋಗಿ. ಫ್ಯೂಚರಲ್ಲಿ ಏನಾಗಬೇಕು ಅಂತ ಆಸೆ ಪಡ್ತಿದ್ದೀರಾ, ಅಥವಾ ಏನಾದರೂ ಆಗಿರ್ಬೋದು. ಇವತ್ತು ನಿಮ್ಮ ಪ್ರೆಸೆಂಟ್ ಸಿಚುಯೇಷನ್ ನೋಡಿಕೊಂಡು ಫ್ಯೂಚರ್ನ ನೀವು ಡಿಸೈಡ್ ಮಾಡಬೇಡಿ, ಜಸ್ಟ್ ಎಲ್ಲವನ್ನು ಬರ್ಕೊಂತ ಹೋಗಿ. ಬರೆಯೋದೊಂಥರ ಖುಷಿ ಇರುತ್ತೆ, ಆಯ್ತಾ. ಅದು ಸಿಗುತ್ತೋ ಬಿಡುತ್ತೋ ಆಗುತ್ತೋ ಒಂದು ಸೆಕೆಂಡ್ರಿ ಅದು, ಬಟ್ ಬರೆಯೋದ್ರಲ್ಲಿ ಮಜಾ ಇದೆ ಗೊತ್ತಾ. ನನ್ನ ಲಕ್ಸುರಿ ಲೈಫಲ್ಲಿ ಲೀಡ್ ಮಾಡ್ತಾ ಇದ್ದೀನಿ, ನನ್ನ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಆಲ್ರೆಡಿ 20 ಲಕ್ಷ ದುಡ್ಡಿದೆ, ನಾನು ಅನ್ಕೊಂಡಿರೋ ಪಾರ್ಟ್ನರ್ ನನ್ನ ಜೊತೆ ಇದ್ದಾರೆ. ಸುಮ್ಮನೆ ಬರಿತಾ ಹೋಗಿ. ಅದು ನಿಮ್ಮ ಫ್ರೀಕ್ವೆನ್ಸಿನ ತುಂಬಾ ಪಾಸಿಟಿವ್ ಮಾಡಿ ನಿಮ್ಮ ನಂಬಿಕೆನ ಬಲ ಮಾಡ್ತಾ ಹೋಗುತ್ತೆ. ಆವಾಗಲೇ ನೀವು ಅದನ್ನ ಮ್ಯಾನಿಫೆಸ್ಟ್ ಮಾಡೋಕ್ಕಾಗೋದು. ಸೊ ನೀವೇನ್ ಅನ್ಕೊಂತೀರಾ ಅಂದ್ರೆ, ನಾನು ಇವಾಗ 9 to 5 ಜಾಬ್ ಅಲ್ಲಿ ಇದ್ದೀನಿ, ಬರೀ 20,000 ಸ್ಯಾಲ್ರಿ ಬರ್ತದೆ ರಂಜಿತಾ, ಲಕ್ಸುರಿ ಲೈಫ್ ಎಲ್ಲ ಕನಸೇ ಕಾಣಕ್ಕಾಗಲ್ಲ ಅಂತ ನೀವೇ ಡಿಸೈಡ್ ಮಾಡ್ಬಿಟ್ಟಿರ್ತೀರಾ. ಅದ್ರ ಅರ್ಥ ನಿಮ್ಮ ಮೈಂಡ್ಗೆ ನೀವು ಸ್ಟೋರಿನ ಕೊಡ್ತಿದ್ದೀರಾ. ಅದ್ರ ಬದಲಾಗಿ ಒಳ್ಳೆ ಸ್ಟೋರಿ ಕೊಡಿ. ನನ್ನ ಹತ್ರ ಇವತ್ತು 20,000 ಇದೆ, ಇನ್ನೊಂದು ವರ್ಷದಲ್ಲಿ 20 ಲಕ್ಷ ದುಡಿತೀನಿ, ಎಷ್ಟು ಚೆನ್ನಾಗಿರುತ್ತಲ್ಲ ನನ್ನ ಲಕ್ಸುರಿ ಲೈಫ್. ಆ ರೀತಿ ಸ್ಟೋರಿನ ಕೊಡಿ, ಇನ್ಸ್ಟೆಡ್ ಆಫ್ ಅಯ್ಯೋ ಆಗಲ್ಲ, ಅಯ್ಯೋ ಕಷ್ಟ ಇದೆ, ಅಯ್ಯೋ ಜೀವನ ಕಷ್ಟ, ಅಯ್ಯೋ ಕೆಲಸ ಸಿಗಲ್ಲ, ಅಯ್ಯೋ ದುಡ್ಡು ಇಷ್ಟೇ ಬರೋದು. ಈ ರೀತಿ ಸ್ಟೋರಿನ ನೀವು ನಿಮ್ಮ ಮೈಂಡ್ಗೆ ಕೊಟ್ಟು ಟ್ರೈನ್ ಮಾಡ್ತಿದ್ದೀರಾ. ಅದ್ರ ಬದಲಾಗಿ ಯಾವ ಗೋಲ್ ನೀವು ಅಚೀವ್ ಆಗ್ಬೇಕು ಅಥವಾ ನಿಮಗೇನ್ ಆಗ್ಬೇಕು ಆ ಒಂದು ಸ್ಟೋರಿನ ನಿಮ್ಮ ಮೈಂಡ್ ಅಲ್ಲಿ ನೈಟ್ ಮಲ್ಕೊಳಕ್ ಹೋಗಕ್ ಮುಂಚೆ ಕ್ರಿಯೇಟ್ ಮಾಡಿ, ವಿಜುವಲೈಸೇಷನ್ ಮಾಡಿ. ನಿಮ್ಮ ವಿಜುವಲೈಸೇಷನ್ ಕ್ಲಿಯರ್ ಆಗಿರ್ಬೇಕು ಅಂತ ಯಾವುದೇ ತರ ರೂಲ್ ಇಲ್ಲ. ಜಸ್ಟ್ ನಿಮ್ಮ ಮನ್ಸಿಗೆ ಖುಷಿ ಸಿಗ್ತಿದ್ರೆ, ನಿಮ್ಮ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಿದ್ರೆ ಅಷ್ಟೇ ಸಾಕಾಗುತ್ತೆ. ಅದಾದ್ಮೇಲೆ ಯಾವ್ದಾದ್ರು ಅಫರ್ಮೇಶನ್ ಹೇಳ್ಕೊಳ್ಳೋದು, ಪದೇ ಪದೇ ಹೇಳುವಂಥದ್ದು, ಅಥವಾ ಓಪನ್ ಮಾಡುವಂಥದ್ದಾಗಿರ್ಬೋದು. ಈ ರೀತಿಯ ಅಭ್ಯಾಸಗಳು ನಿಮ್ಗೆ ಡೆಫಿನೆಟ್ಲಿ ಹೆಲ್ಪ್ ಮಾಡುತ್ತೆ. ನೀವು ಇನ್ನೊಂದು ಏನ್ ಮಾಡ್ಬೋದು ಅಂದ್ರೆ, ನನ್ನ ಜೊತೆ ನೀವು ಕೂಡ 30 ದಿನಗಳ ಚಾಲೆಂಜ್ ಅನ್ನ ತಗೋಬಹುದು. ಬೆಳಗ್ಗೆ ಮತ್ತೆ ನೈಟ್ ಮ್ಯಾನಿಫೆಸ್ಟೇಷನ್ ರೋಟೀನ್ಗೆ ರಿಲೇಟೆಡ್ ಆಗಿ ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ಇದನ್ನ ನಾನು ಕೂಡ ತುಂಬಾ ವರ್ಷಗಳಿಂದಾನೆ ಫಾಲೋ ಮಾಡ್ಕೊಂಡ್ ಬಂದಿದ್ದೀನಿ. ನನ್ನ ಲೈಫಲ್ಲೂ ಸಾಕಷ್ಟು ಬದಲಾವಣೆಗಳಾಗಿದೆ. ನನ್ನ ಸ್ಕಿನ್ ವೈಸ್ ಆಗಿರ್ಬೋದು, ಹೆಲ್ತ್ ವೈಸ್ ಆಗಿರ್ಬೋದು, ಅಥವಾ ನನಗೊಂದು ಅವಕಾಶಗಳು ಸಿಗೋದಾಗಿರ್ಬೋದು, ಕ್ಲೈಂಟ್ ಸಿಗೋದಾಗಿರ್ಬೋದು, ದುಡ್ಡು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ತಿರೋದಾಗಿರ್ಬೋದು. ಇದು ಎಲ್ಲಾ ಚೇಂಜಸ್ಸು ನಾನು ಮಾಡ್ಕೊಂಡಿರೋಂಥ ಬೆಳಗ್ಗೆ ಮತ್ತೆ ನೈಟ್ ಮ್ಯಾನಿಫೆಸ್ಟೇಷನ್ ರೊಟೀನಿಂದಾನೇ ನಡೀತಿರೋದು. ಸೊ ನಾನೇನೋ ಮನೇಲಿದ್ದೀನಿ, ಅದಕ್ಕೆ ಮಾಡಕ್ ಆಗ್ತದೆ, ಆ ರೀತಿ ತಪ್ಪು ಕಲ್ಪನೆಗೆ ಬರಕ್ ಹೋಗ್ಬೇಡಿ. ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೂ ಕೂಡ ಅಫರ್ಮೇಶನ್ ಮಾಡ್ತಿದ್ದೆ, ಬರೀತಿದ್ದೆ, 369 ಮಾಡ್ತಿದ್ದೆ, 555 ಮಾಡ್ತಿದ್ದೆ. ಅದನ್ನೆಲ್ಲ ನಾನು ಸಾಕಷ್ಟು ವಿಡಿಯೋಸ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನಿಮಗೂ ಗೊತ್ತಿದೆ. ಸೊ ಹಂಗಾಗಿ ಎಲ್ಲೂ ಕೂಡ ಎಕ್ಸ್ಕ್ಯೂಸ್ ತಗೊಳ್ದಲೆ, ಒಂದು ದಿವಸನು ಇಗ್ನೋರ್ ಮಾಡ್ದಲೆ
30 ಡೇಸ್ ಚಾಲೆಂಜ್ನ ನಿಮಗೋಸ್ಕರ ತಗೊಳ್ಳಿ, ಯಾರಿಗೋಸ್ಕರನೂ ಬೇಡ. 30 ಡೇಸ್ ಆದ್ಮೇಲೆ ಸ್ಟಾಪ್ ಮಾಡೋದಲ್ಲ. 30 ಡೇಸ್ ಅನ್ನೋದು ನಿಮ್ಗೊಂದು ರೊಟೀನ್ ಸೆಟ್ ಮಾಡಕ್ಕೆ ಅಥವಾ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಕಂಟಿನ್ಯೂಸ್ ಆಗಿ 30 ಡೇಸ್ ಮಾಡಿ. 30 ಡೇಸ್ ಆದ್ಮೇಲೆ ಆಟೋಮೆಟಿಕಲಿ ನೀವು ಮಾಡಲ್ಲ ಅಂದ್ರೆ ನಿಮ್ಮ ಮೈಂಡು 4 ಗಂಟೆಗೆ ಅಥವಾ 6 ಗಂಟೆಗೆ ಎಬ್ಬರಿಸುತ್ತೆ, ನಿಮ್ಗೆಲ್ಲ ಅಫರ್ಮೇಷನ್ ಬರ್ಸುತ್ತೆ. ಬಿಕಾಸ್ ನೀವು ಅಷ್ಟು ಚೆನ್ನಾಗಿ ಟ್ರೈನ್ ಮಾಡಿರ್ತೀರ ಅಲ್ವಾ. ಅದಕ್ಕೋಸ್ಕರ 30 ಡೇಸ್ ಚಾಲೆಂಜ್ ತಗೊಳ್ಳಿ. ಹಿಂಗ್ ಮಾಡೋದ್ರಿಂದ ಏನ್ ಮಾಡ್ಬೇಕು ಅಂತ ತುಂಬಾ ಜನ ಕನ್ಫ್ಯೂಷನ್ ಇರ್ತೀರಾ. ಸೊ ನಿಮ್ಮೆಲ್ರಿಗೋಸ್ಕರ ಆ್ಯಂಡ್ ನನಗೂ ಕೂಡ, ನನ್ನನ್ನು ಸೇರಿಸ್ಕೊಂಡು ಒಂದು ಗೈಡ್ ಬುಕ್ನ ನಾನು ರೆಡಿ ಮಾಡಿದ್ದೀನಿ. 199 ರುಪೀಸ್ಗೆ ನಾನು ಈ ಗೈಡ್ ಬುಕ್ನ ನಿಮಗೆ ಸೆಲ್ ಮಾಡ್ತಿದ್ದೀನಿ. ನೀವು ಇಷ್ಟೇ ಮಾಡಬೇಕಾಗಿರೋದು, ನೀವು ನನ್ನ ಮೇಲ್ ಐ ಡಿ ಇಲ್ಲೇನು ಕಾಣಿಸ್ತಿದೆಯಲ್ಲ, ಈ ಒಂದು ಮೇಲ್ ಐ ಡಿಗೆ ಬಂದು ಗೈಡ್ ಬುಕ್ ಅಂತ ನೀವು ಕನ್ನಡ ಅಥವಾ ಇಂಗ್ಲೀಷಲ್ಲಾದ್ರು ಟೈಪ್ ಮಾಡ್ಬೋದು. ನಾನು ನಿಮಗೆ QR ನ ಕಳಿಸ್ಕೊಡ್ತೀನಿ. ಪೇಮೆಂಟ್ ಆದಮೇಲೆ ನಿಮಗೆ ಆ ಒಂದು ಆಕ್ಸೆಸ್ನ ಕೊಡ್ತೀನಿ. ಅದರಲ್ಲಿ ನಾನು ಕಂಪ್ಲೀಟ್ಲಿ ಮೆನ್ಷನ್ ಮಾಡಿದ್ದೀನಿ ಮಾರ್ನಿಂಗ್ ಮತ್ತು ನೈಟ್ ಮ್ಯಾನಿಫೆಸ್ಟೇಷನ್ ರೂಟೀನಲ್ಲಿ ನೀವು ಏನೆಲ್ಲ ಮಾಡಬೇಕು ಅನ್ನೋದನ್ನ ಮೆನ್ಷನ್ ಮಾಡಿದ್ದೀನಿ. ಸೊ ಆ ಒಂದು ಸ್ಟೆಪ್ಸ್ನ ನೀವು ಫಾಲೋ ಮಾಡಿದ್ರೆ ಸಾಕಾಗುತ್ತೆ. ವಿತೌಟ್ ಫೇಲ್ ನೀವು ಮಾಡಿ, ಯಾವಾಗ ಬೇಕಾದ್ರೂ ಮಾಡಿ. ಟೈಮಿಂಗ್ಸ್ ಮ್ಯಾಟ್ರ್ ಅಲ್ಲ, ಬಟ್ ನೀವು ಕನ್ಸಿಸ್ಟೆಂಟ್ ಆಗಿ ಡೈಲಿ ಮಾಡಬೇಕು, ಅದೇ ಬೇಕಾಗಿರೋದು. ಅಂದ್ರೆ ನೀವು ಇವಾಗ ಒಂದು ಹ್ಯಾಬಿಟ್ಸ್ನ ಬಿಲ್ಡ್ ಮಾಡ್ಕೊಳ್ಳೋ ಅಂತ ಟೈಮ್. ಸೊ ಇವಾಗ ಆಲ್ರೆಡಿ 6 ಮಂತ್ ಕಳೆದೋಗ್ಬಿಡಿದೆ. ಈ ವರ್ಷ ಆಲ್ರೆಡಿ 8th ಮಂತಲ್ಲಿ ಇದ್ದೀವಿ. ಇನ್ ನೆಕ್ಸ್ಟ್ 4 ಮಂತ್ಸ್ ಆದ್ರೂ ದಿ ಬೆಸ್ಟ್ ಆಗಿರ್ಬೇಕು ಅಂದ್ರೆ ಟ್ರಸ್ಟ್ ಮೀ, ಫಾಲೋ ದಿಸ್ ಗೈಡ್ ಬುಕ್. ನಿಮ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಇದನ್ನ ನಾನು ಪರ್ಸ್ನಲಿ ಮಾಡಿ ಇವತ್ತಿಗೂ ಮಾಡ್ತಾ ಇರೋಂಥ ಗೈಡ್ ಬುಕ್ ಇದು. ಜಸ್ಟ್ 199 ರುಪೀಸಲ್ಲಿ ನಾನು ನಿಮಗೆ ಕೊಡ್ತಿದ್ದೀನಿ. ಸೊ ವಿತೌಟ್ ಫೇಲ್ ಇದನ್ನ ಫಾಲೋ ಮಾಡಿ. ನೀವು ಡೆಫಿನೆಟ್ಲಿ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡೋದ್ರ ಜೊತೆಗೆ ನಿಮ್ಮ ಗೋಲ್ನ ಅಚೀವ್ ಮಾಡೋಕ್ಕೆ ಈ ಎಲ್ಲ ಸ್ಟೆಪ್ಸ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಹೋಪ್ ನಿಮಗೆ ಸಾಕಷ್ಟು ವಿಚಾರಗಳು ಇದರಲ್ಲಿ ಸ್ವಲ್ಪ ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ಸೊ ಆದಷ್ಟು ಬೇಗ ನನ್ನ ಮೇಲ್ ಐಡಿಗೆ ನೀವು ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ಕಂಪ್ಲೀಟ್ ಆಕ್ಸೆಸ್ನ ಕೊಡ್ತೀನಿ ಆಫ್ಟರ್ ದ ಪೇಮೆಂಟ್. ಸೊ ಥ್ಯಾಂಕ್ ಯು ಸೋ ಮಚ್. ಈ ಒಂದು 30 ಡೇಸ್ ಚಾಲೆಂಜ್ನ ನಿಮ್ಮಲ್ಲಿ ಎಷ್ಟು ಜನ ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀರ ಅನ್ನೋದನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಡೆಫಿನೆಟ್ಲಿ ನಿಮ್ಗೆ ಇದರಿಂದ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಸಿಗ್ತೀನಿ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ. ಕೀಪ್ ಮ್ಯಾನಿಫೆಸ್ಟಿಂಗ್.